ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು ಸಿದ್ಧಿಂ ಅನ್ನುವಂಥ ಪದವನ್ನ ಯಾವುದಕ್ಕೋಸ್ಕರ ಇಲ್ಲಿ ಯೂಸ್ ಮಾಡಿದ್ದಾರೆ, ಮತ್ತೆ ಕರ್ಮದ ತ್ಯಾಗದಿಂದ ಸಿದ್ಧಿ ಅನ್ನೋದು ಪ್ರಾಪ್ತಿಯಾಗೋದಿಲ್ಲ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅಂತ ತಿಳ್ಕೊಳ್ತಾ ಇದ್ವಿ. ಓದೋ ಭಾಗದಲ್ಲಿ ನಾವು ಸಿದ್ಧಿ ಅಂತ ಯಾವುದಕ್ಕೆ ಕರೀತಾರೆ, ಮತ್ತೆ ಅದನ್ನ ಪಡಿಬೇಕು ಅಂತಂದ್ರೆ ನಮ್ಮಲ್ಲಿ ಏನೆಲ್ಲ ಗುಣಗಳಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅಂದ್ರೆ ಏನು, ಸಿದ್ಧಿ ಅಂತಂದ್ರೇನೆ ನಮ್ಮಲ್ಲಿ ಅಹಂಕಾರ ಇರಬಾರ್ದು. ಅಹಂಕಾರ ರಹಿತರಾಗಿ, ಮಮತೆ ಆಸಕ್ತಿ ಕಾಮನೆಗಳ ರಹಿತರಾಗಿ ನಿರಂತರವಾಗಿ ನಾವು ಅಭಿನ್ನ ಭಾವದಿಂದ ನಾನು ಪರಮಾತ್ಮ ಬೇರೆ ಅಲ್ಲ ಅನ್ನುವಂಥ ಭಾವನೆಯಿಂದ ಚಿಂತನೆಯಿಂದ ನಾವು ಮಾಡ್ತೀವಲ್ವ ಕೆಲಸ, ಆಗ ನಮಗೆ ಸಿದ್ಧಿ ಅನ್ನೋದು ಸಿದ್ಧಿಸುತ್ತೆ. ಅಲ್ಲದೆ ಮನಸ್ಸು ಬುದ್ಧಿ ಮತ್ತೆ ಶರೀರದ ಮೂಲಕ ನಡೆಯುವಂಥ ಯಾವುದೇ ಕೆಲಸಗಳಾಗಿರಬಹುದು, ಅದೆಲ್ಲ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆನೂ ನಮ್ಮಲ್ಲಿರೋದಿಲ್ಲ. ನಾವು ಬರೀ ಸಾಕ್ಷಿ ಅಥವಾ ದ್ರಷ್ಟಾರರ ರೂಪದಲ್ಲಿ ನಾವು ನೋಡ್ತಾ ಇರ್ತೀವಿ ಅಷ್ಟೇ. ಅದನ್ನ ನಾವು ಎಕ್ಸಾಂಪಲ್ ಮೂಲಕ ತಿಳ್ಕೊಂಡ್ವಲ್ವಾ. ಈಗ ಮುಂದುವರೆದೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ವಿಷಯದ ಬಗ್ಗೆ 14ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಅದು ಯಾವ ಶ್ಲೋಕ ಅಂತಂದ್ರೆ, ನಾಣ್ಯಂ ಗುಣೇಭ್ಯ ಕರ್ತಾರಂ ಅನ್ನುವಂಥ ಒಂದು ಶ್ಲೋಕ ಬರುತ್ತೆ. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಯಾವ ಸಮಯದಲ್ಲಿ ದ್ರಷ್ಟ ಅಂದ್ರೆ ಏನು, ಸಮಷ್ಟಿ ಚೇತನದಲ್ಲಿ ಅಂದ್ರೆ ಎಲ್ಲ ಚೇತನಗಳಲ್ಲೂ ಏಕೀಭಾವದಿಂದ ಸ್ಥಿತನಾದ ಸಾಕ್ಷಿ ಪುರುಷ 3 ಗುಣಗಳನ್ನಲ್ದೆ, ಅಂದ್ರೆ ಅವನಿಗೆ ನೋಡೋದಕ್ಕೆ ಸಾಕ್ಷಿಯಾಗಿ ನೋಡೋದು ಯಾರಿಗೆ ಬಂದಿರುತ್ತೋ, ಆ ಒಂದು ಭಾವಕ್ಕೆ ಯಾರು ಬಂದಿರ್ತಾನೋ ಅಥವಾ ಆ ಸ್ಥಿತಿಗೆ ಆ ಮಟ್ಟಕ್ಕೆ ಯಾರು ತಲುಪಿರ್ತಾನೋ, ಅವನು 3 ಗುಣಗಳನ್ನು ಅಲ್ಲದೆ ಬೇರೆ ಯಾರನ್ನೂ ಕೂಡ ಕರ್ತಾರ ಅಂತ ನೋಡೋದಿಲ್ವೋ, ಮತ್ತೆ 3 ಗುಣಗಳಿಗಿಂತ ಅತ್ಯಂತ ಶ್ರೇಷ್ಠನಾದಂತಹ ಸಚ್ಚಿದಾನಂದ ಘನ ಸ್ವರೂಪಿ ಪರಮಾತ್ಮನಾದ ನನ್ನನ್ನ ತತ್ವದಿಂದ ತಿಳ್ಕೊಳ್ತಾನೋ, ಆ ಸಮಯವೇ ಅವನಿಗೆ ನನ್ನ ಸ್ವರೂಪದ ಪ್ರಾಪ್ತಿಯಾಗತ್ತೆ ಅಂತ ಅಂದ್ಬಿಟ್ಟು ಭಗವಂತ ಹೇಳಿದಾನೆ. ನೋಡಿ, ಒಂದು ಸ್ಥಿತಿ ಬರುತ್ತೆ. ಹೇಗೆ ಅಂತಂದ್ರೆ, ಅವನು ಸಾಕ್ಷಿಯಾಗಿ ಎಲ್ಲವನ್ನು ನೋಡ್ತಾ ಇರ್ತಾನೆ. ಅವನಿಗೆ ಹೇಗೆ ಕಾಣಿಸ್ತಾ ಇರುತ್ತೆ ಅಂತಂದ್ರೆ, ಅವನು ನೋಡ್ತಾ ಇರೋದು ಒಬ್ಬೊಬ್ಬ ಸಪ್ರೇಟ್ ಮನುಷ್ಯನ ಹಾಗೆ ಅವನಿಗೆ ಕಾಣಿಸೋದಿಲ್ಲ. ಆ ಗುಣಗಳಾಗಿ ಆ ಕೆಲಸಗಳು ಮಾಡ್ತಾ ಇದ್ದಾರೆ ಹೊರತು, ಆ ಕೆಲಸವನ್ನ ಮಾಡ್ತಾ ಇರೋನೊಬ್ಬ ಇದ್ದಾನೆ ಅಂತ ಅವನು ನೋಡೋದೇ ಇಲ್ಲ. 3 ಗುಣಗಳಿಗೂ ಮೀರಿ ಒಬ್ಬ ಇದ್ದಾನೆ, ಆ ಪರಮಾತ್ಮ. ಅವನನ್ನ ಅಂದ್ರೆ ಅಲ್ಲಿ ಕೃಷ್ಣ ನನ್ನನ್ನ ಅಂತ ಹೇಳ್ತಾ ಇದ್ದಾನೆ. ನನ್ನನ್ನ ಯಾರು ತತ್ವದಿಂದ ತಿಳ್ಕೊಳ್ತಾನೋ, ನೋಡಿ, ಕತೆಗಳಿಂದ ತಿಳ್ಕೊಳಕ್ಕಾಗಲ್ಲ, ಇದು ತತ್ವಗಳಿಂದಾನೇ ತಿಳ್ಕೋಬೇಕು. ಕತೆಗಳು ಯಾಕಿರೋದು ಅಂತಂದ್ರೆ ತತ್ವವನ್ನ ನಮಗೆ ಅರ್ಥ ಮಾಡಿಸೋದಿಕ್ಕೆ. ಫಸ್ಟು ಸ್ಟಾರ್ಟಿಂಗಲ್ಲೇ ತತ್ವ ಹೇಳಕ್ ಹೋದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಒಂದು ಇಂಟ್ರೆಸ್ಟ್ ಇರೋದಿಲ್ಲ, ಇನ್ನು ಆ ತತ್ವವನ್ನ ಕೇಳುವಂಥ ಆಸಕ್ತಿ ಅವ್ರಿಗೆ ಇರೋದಿಲ್ಲ. ಅದಕ್ಕೋಸ್ಕರನೇ ಕತೆಗಳ ಮೂಲಕ ತತ್ವವನ್ನು ಹೇಳ್ತೀವಿ. ಹೇಗೆ ಅಂತಂದರೆ, ಈಗ ಮಕ್ಕಳಿಗೆ ಏನಾದರೂ ಒಂದು ನೀತಿಯನ್ನು ಹೇಳಬೇಕು ಅಂತಂದರೆ, ಅವ್ರಿಗೇನಾದರೂ ಒಂದು ಬುದ್ಧಿಯನ್ನು ತಿಳುವಳಿಕೆಯನ್ನು ತಿಳಿಸ್ಬೇಕು ಅಂತಂದರೆ ನಾವು ಕತೆಗಳನ್ನು ಹೇಳ್ತೀವಲ್ವಾ. ಕತೆಗಳನ್ನು ಹೇಳಿದಾಗ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು, ಅದೇ ರೀತಿ ನಮಗೂ ಕೂಡ ತತ್ವಗಳನ್ನು ಹೇಳೋದಕ್ಕೆ ಡೈರೆಕ್ಟಾಗಿ ತತ್ವ ಹೇಳಿದಾಗ ಅಯ್ಯೋ ಬೋರ್ ಆಗುತ್ತೆ, ತಲೆನೋವು ಬರುತ್ತೆ, ನಂಗೆ ಬೇಡ, ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಡ್ತಾರಲ್ವಾ. ಆದ ಕಾರಣದಿಂದ ಕತೆಗಳನ್ನು ಹೇಳಿ ಅದರ ಮೂಲಕ ತತ್ವಗಳನ್ನು ತಿಳಿಸ್ತಾರೆ. ಆದರೆ ಮೇನು ತತ್ವಗಳನ್ನು ತಿಳ್ಕೋಬೇಕಾಗಿರುವಂಥದ್ದು ಯಾವಾಗ ಆ ಭಗವಂತನ ತತ್ವದಿಂದ ಅರ್ಥ ಮಾಡ್ಕೊಳ್ತಾನೋ, ಆವಾಗ ಅವನಿಗೆ ನನ್ನ ಸ್ವರೂಪ ಸಿಗುತ್ತೆ ಅಂತ ಅಂದ್ಬಿಟ್ಟು ಭಗವಂತ ಹೇಳಿದಾನೆ. ಅಂದರೆ ನಾನು ಹೇಗಿದ್ದೀನೋ ಹಾಗೆ ಅಂಥ ಸ್ವರೂಪನೇ ಅವನದ್ದು ಕೂಡ ಆಗತ್ತೆ, ಅಂತ ಒಂದು ಸ್ವರೂಪವನ್ನು ಅವನು ಪಡೀತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಸಾಂಖ್ಯ ಯೋಗಿ ಕೂಡ ವರ್ಣಾಶ್ರಮಕ್ಕೆ ಉಚಿತವಾದಂತಹ, ಅಂದರೆ ಅವನು ಯಾವುದೇ ವರ್ಣ ಇರಲಿ, ಯಾವುದೇ ಆಶ್ರಮವಿರಲಿ, ಅದಕ್ಕೆ ಸರಿಯಾದ ಕರ್ಮಗಳನ್ನು ಸ್ವರೂಪದಿಂದ ತ್ಯಾಗ ಮಾಡುವಂತಹ ಪ್ರಯತ್ನವನ್ನು ಮಾಡದೆ, ಅವುಗಳಲ್ಲಿ ಕರ್ತೃತ್ವ ಅಂದರೆ ನಾನೇ ಮಾಡ್ತಾ ಇದ್ದೀನಿ ಅನ್ನೋದನ್ನು ಬಿಟ್ಟು ಮಮತೆ ಆಸಕ್ತಿ ಕಾಮನಾ ರಹಿತನಾಗಿರಬೇಕು. ಈ ಭಾವವನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿ
ಕೇವಲ ಕರ್ಮಗಳ ತ್ಯಾಗ ಮಾತ್ರದಿಂದ ಸಿದ್ಧಿ ಅನ್ನೋದು ಪ್ರಾಪ್ತಿ ಆಗೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಭಗವಂತ ಹೇಳಿದಾನೆ ಅಂತಂದ್ಬಿಟ್ಟು ಇದಕ್ಕೆ ಅರ್ಥ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ಎಂಥವರು ಕೂಡ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಏನು ಅಂತಂದರೆ ಅವನು ಯೋಗ ನಿಷ್ಠೆಯಲ್ಲಾದರೂ ಇರಲಿ, ಜ್ಞಾನ ನಿಷ್ಠೆಯಲ್ಲಾದರೂ ಇರಲಿ, ಇವನೇನು ಅಂತಂದರೆ ನಾನು ಭಗವಂತ ಸೆಪ್ರೇಟು, ಅವನು ಒಡೆಯ, ನಾನು ಸೇವಕ ಅಂತ ತಿಳ್ಕೊಂಡು ತನ್ನ ಕರ್ಮಗಳನ್ನು ಮಾಡ್ತಾ ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಅವನು ಕೆಲಸವನ್ನು ಮಾಡ್ತಾನೆ. ಇದು ಯೋಗ ನಿಷ್ಠೆ ಆಯಿತು. ಜ್ಞಾನ ನಿಷ್ಠೆಯಲ್ಲಿ ಏನಾಗುತ್ತೆ, ಭಗವಂತ ನಾನು ಸೆಪ್ರೇಟ್ ಅಲ್ಲ, ನಾವು ಸದಾ ಒಂದೇ ಅಂತ ತಿಳ್ಕೊಂಡು ತಾನು ಮಾಡ್ತಾ ಇರುವಂಥ ಕರ್ತವ್ಯಗಳನ್ನು ಮಾಡ್ತಿರ್ತಾನೆ. ಅಲ್ಲಿ ಅವನಿಗೆ ನಾನು ಅನ್ನೋ ಅಹಂಕಾರ ಇರೋದಿಲ್ಲ, ಮಮತೆ, ಅಟ್ಯಾಚ್ಮೆಂಟ್ ಏನೂ ಇರೋದಿಲ್ಲ. ಆದರೆ ಅವನು ದ್ರಷ್ಟಾರನಾಗಿ, ಅಲ್ಲಿ ಕರ್ತೃತ್ವ ಭಾವನೂ ಇರೋದಿಲ್ಲ ಅವನಿಗೆ. ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಕರ್ತೃತ್ವ ಭಾವನೆ ಹೊರಟೋಗ್ಬಿಟ್ಟಿರುತ್ತೆ. ಇದನ್ನ ಜ್ಞಾನನಿಷ್ಠೆ ಅಂತ ಹೇಳ್ತೀವಲ್ವಾ. ಇದನ್ನ ತಿಳಿಸೋದಕ್ಕೋಸ್ಕರನೇ ಕೇವಲ ಕರ್ಮಗಳ ತ್ಯಾಗ ಮಾಡೋದ್ರಿಂದ ಸಿದ್ಧಿ ಪ್ರಾಪ್ತಿ ಆಗೋದಿಲ್ಲ ಅಂತ ಇಲ್ಲಿ ಭಗವಂತ ಹೇಳಿದಾನೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರಿ ಕೃಷ್ಣ.